ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಅಡಿಕೆ ಕೃಷಿಕರಿಗೆ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಈ ಕಳೆಯನ್ನು ನಿರ್ವಹಣೆ ಮಾಡುವಂಥದ್ದು. ಅಂದರೆ ಅಡಿಕೆ ತೋಟ ಶುದ್ಧವಾಗಿರಬೇಕು ಅಂತ ಹೆಚ್ಚಿನವರೆಲ್ಲ ಅಭಿಪ್ರಾಯ. ಅದರಲ್ಲೂ ನೋಡಿ, ಇಲ್ಲಿ ಹಳದಿ ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ, ನೋಡಿ ಅರಳಿದೆ ನೋಡಿ. ಈ ಕಳೆ ಅಂತೂ ಬಂದರೆ ಅಡಿಕೆ ಕೃಷಿಕರ ತಲೆಬಿಸಿ ಅತಿ ಹೆಚ್ಚಾಗ್ತದೆ. ಯಾಕಂತ ಹೇಳಿದರೆ ಇದನ್ನು ಹತೋಟಿ ಮಾಡೋದು ಅಥವಾ ಇದನ್ನು ನಾಶ ಮಾಡೋದು ತುಂಬ ಕಷ್ಟ. ಹಾಗಾಗಿ ಈ ವಿಡಿಯೋದಲ್ಲಿ ಈ ಕಳೆಯ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ. ನನ್ನ ತೋಟದಲ್ಲಿ ಕಳೆಯೇ ನನಗೆ ಸರ್ವಸ್ವ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ ನಾನು ಯಾವುದೇ ರೀತಿಯ ಗೊಬ್ಬರಗಳನ್ನು ನನ್ನ ತೋಟಕ್ಕೆ ಹಾಕ್ತಾ ಇಲ್ಲ. ಅಂದರೆ ಸಾವಯವ ಇರಲಿ, ರಾಸಾಯನಿಕ ಇರಲಿ, ಯಾವುದೇ ನಾವು ಹಣ ಕೊಟ್ಟು ತರುವಂಥದ್ದು. ಯಾಕಂತ ಹೇಳಿದರೆ ನನ್ನ ಮನೆಯ ಅಡುಗೆ ಮನೆಯಲ್ಲಿ ಉಳಿದಿರುವಂಥ ತ್ಯಾಜ್ಯವನ್ನು ನಾನು ಅಡಿಕೆ ತೋಟದ ಮಧ್ಯಕ್ಕೆ ಹಾಕಿ ಬಿಡ್ತಾ ಇದ್ದೇನೆ. ಅದಕ್ಕೆ ನಾನು ಯಾವುದೇ ರೀತಿಯ ಹಣ ಕೊಡಲಿಕ್ಕಿಲ್ಲ. ಹಾಗಂತ ಹೇಳಿ ಕೆಲವರ ಮನೆಯಲ್ಲಿ ಕೋಳಿ ಸಾಕಣೆ ಮಾಡ್ಬೋದು, ಆಡು ಸಾಕಣೆ ಮಾಡ್ಬೋದು, ದನ ಸಾಕಣೆ ಮಾಡ್ಬೋದು. ಅದರಲ್ಲಿ ನಾವು ಸ್ವಲ್ಪ ಮಟ್ಟಿನ ಗೊಬ್ಬರವನ್ನು ಅವರ ತೋಟಕ್ಕೆ ಹಾಕಬಹುದು. ನಾನು ಯಾವುದನ್ನು ಸಾಕಣೆ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳ ತ್ಯಾಜ್ಯಗಳನ್ನು ನಾನು ಹಾಕ್ತಾ ಇಲ್ಲ. ಕಳೆಯನ್ನು ನಿರ್ಮೂಲನೆ ಮಾಡಿ, ಅಂದರೆ ಕ್ಲೀನಾಗಿ ಸವರಿ ಭೂಮಿಯಲ್ಲಿ ಇರುವಂತಹ ಎಲ್ಲ ಜೀವಿಗಳನ್ನು ನಾಶ ಮಾಡಿ ನಾವು ಯಾವುದೇ ರೀತಿಯ ಗೊಬ್ಬರ ಕೊಟ್ಟು ಏನೂ ಲಾಭ ಇಲ್ಲ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋದಲ್ಲಿ ಕಳೆಯಿಂದ ಎಷ್ಟು ಲಾಭ ಇದೆ ಮತ್ತು ಈ ಹಳದಿ ಹೂವಿನ ಗಿಡದಿಂದ, ಅಂದರೆ ಇದು ಸಂಪೂರ್ಣವಾಗಿ ವಿದೇಶಿ ಗಿಡ. ಹಾಗಾಗಿ ಇದಕ್ಕೆ ನಾವು ಸಾಮಾನ್ಯವಾಗಿ ಹಳದಿ ಹೂವಿನ ಗಿಡ ಅಂತಲೇ ಹೇಳ್ತೇವೆ. ಯಾಕಂತ ಹೇಳಿದರೆ ಇದರಲ್ಲಿ ಅಷ್ಟು ಸುಂದರವಾಗಿರುವಂಥ ಒಂದು ಹಳದಿ ಹೂ ಬರ್ತದೆ. ಹಾಗಾಗಿ ಇದಕ್ಕೆ ಗ್ರಾಮೀಣ ಭಾಷೆಯಲ್ಲಿ ಇದಕ್ಕೆ ಹಳದಿ ಹೂವಿನ ಗಿಡ ಅಂತಲೇ ಇದು ಪ್ರಚಲಿತದಲ್ಲಿದೆ ಸ್ನೇಹಿತರೆ. ಈ ಕಳೆ ಗಿಡ ಒಮ್ಮೆ ನಮ್ಮ ತೋಟಕ್ಕೆ ಬಂದರೆ ಅಥವಾ ನಾವು ನಾಟಿ ಮಾಡಿದರೆ ಆಮೇಲೆ ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಅಷ್ಟು ಹುಲುಸಾಗಿ ಇದು ಬರ್ತದೆ. ಅಡಿಕೆ ತೋಟದ ಒಳಗಡೆ ಕೆಲವರು ಪದೇ ಪದೇ ಕಳೆ ತೆಗಿತಾರಲ್ಲ, ಅವರ ತೋಟದಲ್ಲಿ ಹುಲ್ಲು ಬರ್ತಾ ಇರ್ತದೆ. ಈ ಹುಲ್ಲನ್ನೇನು ಮಾಡ್ತಾರೆ, ಅವರು ದನಗಳಿಗೆ ಮೇವಾಗಿ ಉಪಯೋಗಿಸ್ತಾರೆ. ಹೀಗೆ ಆಗುವಾಗ ಈ ರೀತಿಯ ಕಳೆ ಬಂದರೆ ಹುಲ್ಲು ಇರುವುದಿಲ್ಲ ಅಲ್ವಾ. ಹಾಗೆ ಹೆಚ್ಚಿನ ಎಲ್ಲ ಕೃಷಿಕರಿಗೂ ತಲೆ ಬಿಸಿ ಅದು ಒಂದನೇದಾಗಿ. ಅಂದರೆ ಈ ಕಳೆ ಬಂದರೆ ಹುಲ್ಲು ಬರುವುದಿಲ್ಲ, ನಮ್ಮ ದನಗಳಿಗೆ ಆಹಾರ ಇರುವುದಿಲ್ಲ ಅಂತ ಅವರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಹುಲ್ಲಂತ ಬರುವುದು ಬರಡು ಮಣ್ಣಿನಲ್ಲಿ ಮಾತ್ರ. ಯಾವಾಗ ನಮ್ಮ ಜಮೀನಿನಲ್ಲಿ ಫಲವತ್ತತೆ ಇರ್ತದ ಅಂಥ ಜಮೀನಿನಲ್ಲಿ ಬರುವುದು ಗಿಡಗಳು. ಯಾವುದೇ ಬರಡಾದ ಮಣ್ಣಿನಲ್ಲಿ ಬರುವಂಥದ್ದು ಹುಲ್ಲು. ಹಾಗಾಗಿ ನಿಮ್ಮ ಜಮೀನಿನಲ್ಲಿ ಹುಲ್ಲು ಬಂದಿದ್ದರೆ ನಿಮ್ಮ ಭೂಮಿ ಬರಡಾಗಿದೆ ಅಂತ ಲೆಕ್ಕ. ಆ ಹುಲ್ಲಿನಲ್ಲಿ ನಿಮ್ಮ ದನಗಳಿಗೆ ಬೇಕಾದಂಥ ಯಾವುದೇ ಪೋಷಕಾಂಶ ಇರುವುದಿಲ್ಲ. ಅಂದರೆ ನೀವು ಬರಡು ಹುಲ್ಲನ್ನೇ ನಿಮ್ಮ ದನಗಳಿಗೆ ಹಾಕ್ತಾಯಿದ್ದೀರಿ, ಅದರಲ್ಲಿ ಯಾವುದೇ ರೀತಿಯ ಪೋಷಕಾಂಶ ಇರುವುದಿಲ್ಲ. ಅದನ್ನು ನೀವು ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ. ನಾವು ದನ ಸಾಕಣೆ ಮಾಡ್ತೇವೆ ಅಂತ ಇದ್ದರೆ, ನಿಮಗೆ ದನವನ್ನು ಒಳ್ಳೆಯ ರೀತಿಯಲ್ಲಿ ಸಾಕಣೆ ಮಾಡಬೇಕಂತ ಇದ್ದರೆ ನಿಮ್ಮ ಜಮೀನಿನಲ್ಲಿ ಒಂದು 5 ಸೆನ್ಸು ಜಾಗವನ್ನು ದನಗಳಿಗಾಗಿ ಅಂತಲೇ ಮೀಸಲಿಟ್ಟು ಅದರಲ್ಲಿ ವಿವಿಧ ರೀತಿಯ ಗಿಡಗಳನ್ನು, ದನಗಳಿಗೆ ಬೇಕಾದಂಥ ಮೇವುಗಳನ್ನು ಬೆಳೆಸಿ ನಾವು ಚೆನ್ನಾಗಿ ಪಶುಪಾಲನೆ ಮಾಡ್ಬೋದು ಸ್ನೇಹಿತರೆ. ಆದರೆ ಹುಲ್ಲನ್ನು ಬೆಳೆಸಿದ ತೋಟ ಅದು ಸಂಪೂರ್ಣವಾಗಿ ಬರಡಾಗಿರ್ತದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಬರುವ ಮುಖ್ಯ ವಿಷಯಕ್ಕೆ ನೋಡಿ, ಈ ಜಮೀನಿನಲ್ಲಿ ತುಂಬ ಕಡೆ ಈ ಹಳದಿ ಹೂವಿನ ಗಿಡ ಇದೆ, ನಿಮಗೆ ಕಾಣ್ಬೋದು. ನೀವು ಮುಖ್ಯವಾಗಿ ನೋಡಬೇಕಾದ್ದೇನಂತ ಹೇಳಿದರೆ, ಒಂದು ಅಡಿಕೆ ಗಿಡವನ್ನು ನಾನು ನಿಮಗೆ ನೇರವಾಗಿ ತೋರಿಸ್ತೇನೆ ನೋಡಿ. ಸಂಪೂರ್ಣವಾಗಿ ಈ ಹಳದಿ ಹೂವಿನ ಗಿಡ ಇದೆ ನೋಡಿ. ಈ ಅಡಿಕೆ ಗಿಡವನ್ನು ನಿಮಗೆ ತೋರಿಸ್ತೇನೆ. ಇದರಲ್ಲಿ ಇಳುವರಿ ಹೇಗಿದೆ ಅಂತ, ಮುಂದಿನ ವರ್ಷದ್ದು, ಈ ವರ್ಷದ್ದಲ್ಲ ನೋಡಿ ಹೇಗಿದೆ ಅಂತ ನೀವು ನೋಡಿ. ಸಂಪೂರ್ಣವಾಗಿ ಪರಾಗಸ್ಪರ್ಶ ಹೊಂದಿ ಬೆಳವಣಿಗೆ ಆಗ್ತಾ ಇದೆ. ಈಗ ನೀವು ಬುಡವನ್ನು ಗಮನಿಸಿದರೆ ನಿಮಗೆ ನೇರವಾಗಿ ಕಾಣಬಹುದು, ಇದೇ ಹಳದಿ ಹೂವಿನ ಗಿಡದಿಂದ ಆವರಿಸಲ್ಪಟ್ಟಿದೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಒಂದೇ ರೀತಿಯ ಕಳೆ ನಿಮಗೆ ಇಲ್ಲಿ ದೂರದಿಂದ ನೋಡುವಾಗ ನಿಮಗೆ ಹಳದಿ ಹೂವಿನ ಗಿಡ ಕಂಡ್ರೂ ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ನಿಜ ವಿಷಯ ಇದೆ. ಏನಂತ ಹೇಳಿದರೆ, ಇಲ್ಲಿ ಎಷ್ಟು ಗಿಡ ಇದೆ ಅಂತ ಹೇಳಿದರೆ, ಇದು ಹಳದಿ ಹೂವಿನ ಎಲೆ ಒಂದು ನೋಡಿ, ಇಲ್ಲೊಂದಿದೆ 2, ಮತ್ತು ನೋಡಿ ಇಲ್ಲೊಂದಿದೆ 3, ಇಲ್ಲೊಂದು ಗಿಡ ಇದೆ ನೋಡಿ 4, ಇಲ್ಲೊಂದು ಗಿಡ ಇದೆ ನೋಡಿ 5. ಅಂದರೆ ನೀವು ಗಮನಿಸಿದರೆ ಇದರ ಸುತ್ತಮುತ್ತೆಲ್ಲ ವಿವಿಧ ರೀತಿಯ ಗಿಡಗಳಿದೆ ನೋಡಿ. ಇದೊಂದು ಗಿಡ ನೋಡಿ, ಇಲ್ಲಿ ಬಾಳೆ, ಎಲ್ಲ ರೀತಿಯ ಗಿಡಗಳು ಈ ಅಡಿಕೆ ಗಿಡದ ಸುತ್ತಮುತ್ತ ಇದೆ. ಹಾಗಾಗಿ ನಾನು ಪದೇ ಪದೇ ಹೇಳುವುದೇನಂತ ಹೇಳಿದರೆ, ನಮ್ಮ ತೋಟದಲ್ಲಿ ಈ ಒಂದೇ ರೀತಿಯ ಕಳೆ ಇರಬಾರ್ದು ಸ್ನೇಹಿತರೆ. ಒಂದೇ ರೀತಿಯ ಕಳೆ ಇದ್ದರೆ ಏನಾಗ್ತದೆ, ನಮ್ಮ ಜಮೀನಲ್ಲಿರುವ ಜೀವಿಗಳಿಗೆ ಒಂದೇ ರೀತಿಯ ಊಟ ಸಿಕ್ಕಿದಂತ ಆಗ್ತದೆ. ಅಂದರೆ ವಿವಿಧ ರೀತಿಯ ಪೋಷಕಾಂಶಗಳು ಅದಕ್ಕೆ ಲಭ್ಯ ಆಗಬೇಕಾದ್ರೆ ವಿವಿಧ ರೀತಿಯ ಕಳೆಗಳ ಎಲೆಗಳು ಹಣ್ಣಾಗಿ ಜಮೀನಿಗೆ ಬೀಳಬೇಕು. ಆನಂತರ ಅದು ನಿಜವಾದ ಗೊಬ್ಬರ, ಅದಕ್ಕೆ ಊಟ ಸಿಗುವುದು. ಹಾಗಾಗಿ ಇಲ್ಲಿ ನಿಮಗೆ ಮೇಲ್ನೋಟಕ್ಕೆ ಒಂದೇ ರೀತಿಯ ಹಳದಿ ಹೂವಿನ ಗಿಡ ಅಂತಲೇ ಅಥವಾ ಬೇರೆ ರೀತಿಯ ಒಂದೇ ರೀತಿಯ ಕಳೆ ಅಂತ ಕಂಡ್ರೂ ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ನಿಮಗೆ ಅದು ಸತ್ಯ ಅರ್ಥ ಆಗ್ತದೆ. ಅಂದರೆ ವಿವಿಧ ರೀತಿಯ ಗಿಡಗಳಿದೆ. ಆದರೆ ನಾನು ಇಲ್ಲಿ ಹೇಳ ಹೊರಟಿರುವುದು ಕೇವಲ ಹಳದಿ ಹೂವಿನ ಬಗ್ಗೆ. ಇಲ್ಲಿ ನೀವು ಗಮನಿಸಿದರೆ ನಿಮಗೆ ಹಳದಿ ಹೂವಿನ ಗಿಡಗಳು ಸಾಕಷ್ಟು ಕಾಣ್ತದೆ. ಆದರೆ ನೀವು ಸೂಕ್ಷ್ಮವಾಗಿ ಗಮನಿಸಿ, ಈ ಹಳದಿ ಹೂವಿರುವ ಜಾಗದಲ್ಲಿರುವ ಮಣ್ಣನ್ನು ಗಮನಿಸಿ ನೀವಿಲ್ಲಿ
ಎಷ್ಟು ಗೊಬ್ಬರ ಸೃಷ್ಟಿಯಾಗಿದೆ ಅಂತ ಹೇಳಿದರೆ ನೋಡಿ, ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೇನೆ ಇದನ್ನು, ನೀವು ಸರಿಯಾಗಿ ಗಮನಿಸಿದರೆ ನಿಮಗೆ ಅರ್ಥ ಆದೀತು. ಎಲ್ಲಿ ನೋಡಿದರೂ ರಾಶಿ ರಾಶಿ ಸಂಪೂರ್ಣವಾಗಿ ನೋಡಿ, ನನ್ನ ಇಡೀ ಬೆರಳು ಮಣ್ಣಿನ ಒಳಗಡೆ ನುಸುಳ್ತಾ ಹೋಗ್ತಾ ಇದೆ ನೋಡಿ, ಗಮನಿಸಿ ನೀವು. ಸಂಪೂರ್ಣ ಎರೆಗೊಬ್ಬರ. ಈ ಹಳದಿ ಹೂವಿನ ಗಿಡ ಇದೆಯಲ್ಲ, ಇದು ಮಣ್ಣಿನ ಮೇಲ್ಗಡೆ ಒಂದು ಬಲೆಯಂಥ ರಚನೆಯನ್ನು ಮಾಡ್ತದೆ ನೋಡಿ. ಇದರ ಗಿಡಗಳ ಎಲೆ ಕಾಂಡಗಳು ನೋಡಿ ಸಮೃದ್ಧವಾಗಿ ಹೇಗೆ ಬಲೆಯ ರೀತಿಯಲ್ಲಿದೆ ಅಂತೇಳಿ. ಹಾಗಾಗಿ ಈ ಕಳೆ ಇರುವಂಥ ಜಾಗದಲ್ಲಿ ಎಲ್ಲ ಕತ್ತಲಿನ ವಾತಾವರಣ ನಿಮಗೆ ಕಾಣ್ಬೋದು. ಇದು ಈಗ ನಾನು ವಿಡಿಯೋ ಶೂಟಿಂಗ್ ಮಾಡ್ತಾ ಇರೋದು ಮಧ್ಯಾಹ್ನ 2 ಗಂಟೆಯ ಸಮಯ. ಆದರೂ ನನ್ನ ಜಮೀನಿನ ಈ ಕಳೆಯ ಒಳಗಡೆ ಕತ್ತಲಿದೆ ನೋಡಿ, ಕಾಣ್ಬೋದು ನಿಮಗೆ. ಯಾಕೆ ಕತ್ತಲು ಬೇಕಂತ ಹೇಳಿದರೆ, ನಮ್ಮ ಜಮೀನಲ್ಲಿರುವ ಜೀವಿಗಳಿಗೆ ಕತ್ತಲಿನ ಪ್ರಪಂಚ ಯಾವಾಗಲೂ ಬೇಕು ಸ್ನೇಹಿತರೆ. ಅಂದರೆ ಯಾವುದೇ ಕಾರಣಕ್ಕೂ ಸೂರ್ಯನ ಬಿಸಿಲಾಗಲಿ ಬೆಳಕಾಗಲಿ ಅದು ಸಹಿಸುವುದಿಲ್ಲ. ಎಲ್ಲಿಯಾದರೂ ನಾವು ಕಳೆಯನ್ನು ಸಂಪೂರ್ಣವಾಗಿ ತೆಗೆದ್ರೆ ಏನಾಗ್ತದೆ, ಇಲ್ಲಿರುವ ಎಲ್ಲ ಜೀವಿಗಳು ಸಾಯ್ತದೆ ಸ್ನೇಹಿತರೆ, ಬೆಳಕಿನಲ್ಲೇ ಸಾಯ್ತದೆ. ಇನ್ನು ಬಿಸಿಲು ಬಿದ್ದರೆ ಕೇಳುವುದೇ ಬೇಡ ಅಲ್ವಾ. ಹಾಗಾಗಿ ಇಲ್ಲಿ ನಿರಂತರವಾಗಿ ಕತ್ತಲಿನ ಪ್ರಪಂಚ ಬೇಕು. ಆ ಕತ್ತಲಿನ ಪ್ರಪಂಚ ಈ ಕಳೆಯಿಂದಾಗಿ ಜೀವಿಗಳ ಒಂದು ಬದುಕಿಗೆ ಆಸರೆಯಾಗಿದೆ ಅಂತ ಹೇಳ್ಬೋದು ನೋಡಿ. ಸಂಪೂರ್ಣವಾಗಿ ಕತ್ತಲಿದೆ. ಇದಕ್ಕೆ ಊಟ ಕಳೆಗಳ ಎಲೆಗಳು ನೋಡಿ, ಇಲ್ಲಿ ನಿಮಗೆ ಕಾಣ್ಬೋದು ಬೇಕಾದಷ್ಟು ಇದರ ಎಲೆಗಳು ಹಣ್ಣಾಗಿ ಉದುರಿ ಬಿದ್ದಿದೆ ನೋಡಿ. ಇದು ನಿರಂತರವಾಗಿ ನಮ್ಮ ಜೀವಿಗಳಿಗೆ ಆಹಾರವನ್ನು ಒದಗಿಸ್ತಾ ಇರ್ತದೆ. ಹಾಗಾಗಿ ನೀವು ಎಲ್ಲಿ ನೋಡಿದರೂ ಈ ಹಳದಿ ಹೂ ಎಲ್ಲಿದೆ ಅಲ್ಲೆಲ್ಲ ಮಣ್ಣು ಸಂಪೂರ್ಣವಾಗಿ ಗೊಬ್ಬರಯುಕ್ತ ಮಣ್ಣಾಗಿ ಸೃಷ್ಟಿಯಾಗಿದೆ ಸ್ನೇಹಿತರೆ. ಇದು ಕೇವಲ ಅಡಿಕೆ ಗಿಡಕ್ಕೆ ಅಂತಲ್ಲ ನೋಡಿ, ಇಲ್ಲಿ ಒಂದು ಸಿಹಿ ಅಂಬಟೆಕಾಯಿಯ ಗಿಡ ಇದೆ, ಬೇಕಾದಷ್ಟು ಕಾಯಿಗಳನ್ನು ಬಿಡ್ತಾ ಇದೆ. ಇದರ ಬುಡವನ್ನು ನೀವು ಗಮನಿಸಿ, ಸಂಪೂರ್ಣವಾಗಿ ಹಳದಿ ಹೂವಿನಿಂದ ಆವೃತವಾಗಿದೆ. ಆದರೆ ಇಲ್ಲಿ ಕೂಡ ಅಷ್ಟೇ, ಯಾವ ಜಾಗವನ್ನು ನೀವು ನೋಡಿದರೂ ಕೂಡ ರಾಶಿ ರಾಶಿ ಗೊಬ್ಬರ ಸೃಷ್ಟಿಯಾಗಿದೆ. ನಿಮಗೆ ಇಲ್ಲಿ ಕತ್ತಲಿನ ಪ್ರಪಂಚ ನೇರವಾಗಿ ಕಾಣಬಹುದು. ಇದರ ಒಣಗಿದ ಎಲೆಗಳು ಮಾತ್ರ ನಮ್ಮ ಜೀವಿಗಳಿಗೆ ಆಹಾರವಾಗಿರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಹಸಿರೆಲೆ ಗೊಬ್ಬರ ಹಾಕಿದರೆ ಅದು ಕೊಳೆಯುತ್ತದೆ ಸ್ನೇಹಿತರೆ. ನೀರು ಬಿದ್ದಾಗ ಅಥವಾ ಮಳೆಗಾಲದಲ್ಲಿ ಈ ಎಲೆಗಳು ಕೊಳೆಯುತ್ತದೆ ಹಸಿರೆಲೆ. ಆದರೆ ಹಣ್ಣಾದ ಎಲೆಗಳು ಒಣಗಿ ಬೀಳ್ತದೆ ನೋಡಿ, ಅದು ಯಾವುದೇ ಕಾರಣಕ್ಕೂ ಕೊಳೆಯುವುದಿಲ್ಲ. ಹಾಗಾಗಿ ನಮ್ಮ ಮಣ್ಣಿನಲ್ಲಿರೋ ಜೀವಿಗಳು ಇದನ್ನು ನೇರವಾಗಿ ತಿಂತದೆ. ಹಿಕ್ಕೆಯನ್ನು ಹಾಕಿದಾಗ ಗೊಬ್ಬರ ಆಗ್ತದೆ. ಆದರೆ ಮುಖ್ಯ ಗೊಬ್ಬರ ಆಗೋದು ನಂತರ, ಅಂದರೆ ಈ ಕೊಬ್ಬಿದಂತಹ ಈ ಎಲೆಗಳನ್ನೆಲ್ಲ ತಿಂದು ಸಂಪೂರ್ಣವಾಗಿ ಬೆಳೆದಿರುವಂತಹ ಎರೆಹುಳಗಳು ಅದರ ಜೀವಿತಾವಧಿ ಮುಗಿದ ನಂತರ ಅದು ಸಾಯ್ತದೆ. ಈಗ ನನ್ನ ಜಮೀನಿನಲ್ಲಿ 1 ಕೋಟಿ ಎರೆಹುಳ ಇದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಕಡಿಮೆ ಅಂತ ಹೇಳಿದರೂ ಲಕ್ಷಗಟ್ಟಲೆ ಎರೆಹುಳಗಳು ನಿರಂತರ ಸಾಯ್ತಾ ಇರ್ತದೆ. ಅದರ ಜೀವಿತಾವಧಿ ಮುಗಿದು ಅದು ನಮ್ಮ ಜಮೀನಿಗೆ ಸೇರಿದಾಗ ಆಗೋದು ನಿರಂತರವಾಗಿ ಗೊಬ್ಬರ ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಎರೆಹುಳ ಅಂತ ಹೇಳೋದು ಒಂದು ಹೆಸರಾದರೂ ಕೋಟಿಗಟ್ಟಲೆ ಜೀವಿಗಳು ನನ್ನ ಜಮೀನಲ್ಲಿ ಇರುವ ಕಾರಣ ನಿರಂತರವಾಗಿ ಪೋಷಕಾಂಶಗಳು ನಮ್ಮ ಅಡಿಕೆ ಗಿಡಗಳಿಗೆ ಲಭ್ಯ ಆಗ್ತಾ ಇರುವ ಕಾರಣ ನೈಸರ್ಗಿಕವಾದ ಗೊಬ್ಬರ ಸೃಷ್ಟಿಯಾಗ್ತಾ ಇರ್ತದೆ. ಯಾವುದೇ ರೀತಿಯ ನೀವು ಹೊರಗಿನಿಂದ ತರುವಂಥ ಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ಅಡಿಕೆ ಕೊಯ್ಲು ಸಂಪೂರ್ಣವಾಗಿ ಮುಗ್ದಾಗಿದೆ. ಈಗ ಯಾವುದೇ ಗಿಡದಲ್ಲೂ ಹಣ್ಣಡಿಕೆ ಇಲ್ಲ. ಹಾಗಾಗಿ ಇನ್ನು ಯಾವುದೇ ಕಾರಣಕ್ಕೂ ನಮಗೆ ಕಳೆ ತೆಗೆಯುವ ಅವಶ್ಯಕತೆಯೇ ಬರುವುದಿಲ್ಲ. ಯಾಕಂತ ಹೇಳಿದರೆ ನಾವು ಯಾವುದೇ ಕಾರಣಕ್ಕೂ ತೋಟದ ಒಳಗಡೆ ನಮಗೆ ಪದೇ ಪದೇ ಬರುವಂಥ ಅಗತ್ಯವೂ ಇಲ್ಲ. ತೋಟದ ಒಳಗಡೆ ನಮಗೆ ಪ್ರವೇಶನೂ ಅಗತ್ಯ ಇಲ್ಲ. ಇನ್ನು ಸಂಪೂರ್ಣವಾಗಿ ನಾವು 7-8 ತಿಂಗಳು ನಮ್ಮ ಜಮೀನನ್ನು ಗೊಬ್ಬರವನ್ನು ಮಾಡುವಂಥ ಕೆಲಸಕ್ಕೆ ಸಂಪೂರ್ಣವಾಗಿ ಮೀಸಲಿಡ್ಬೋದು. ನೋಡಿ, ಇದರಲ್ಲಿ ಜೇನುಹುಳಗಳಿಗೆ ಪರಾಗಸ್ಪರ್ಶಕ್ಕೆ ಎಲ್ಲ ಅವಕಾಶ ಇದೆ. ಇದರಲ್ಲಿ ಅತ್ಯುತ್ತಮ ಪರಾಗ ಸಿಗ್ತದೆ ಜೇನುಹುಳಗಳಿಗೆ. ನಮ್ಮ ಜೇನು ಕೃಷಿ ಮಾಡುವವರಿಗೆ ಇದು ಅತ್ಯುತ್ತಮ ಒಂದು ಕಳೆಗಿಡ ಅಂತ ಹೇಳ್ಬೋದು. ಅಂದರೆ ಬೇಕಾದಷ್ಟು ಪರಾಗ ಸಿಗ್ತದೆ. ಅಷ್ಟೇ ಅಲ್ಲದೆ ಜಮೀನು ಕೂಡ ಫಲವತ್ತಾಗ್ತದೆ. ಹೆಚ್ಚಿನವರ ತೋಟದಲ್ಲಿ ಹೆಚ್ಚಿನ ನಾನು ಗಮನಿಸಿದ ಹಾಗೆ ತುಂಬ ಜನರ ತೋಟದಲ್ಲಿ ಇದೆ, ಈ ಕಳೆ ಇದೆ, ನೈಸರ್ಗಿಕವಾಗಿ ಬರ್ತದೆ. ಆದರೆ ಅವರು ಜಮೀನಿನ ಮಣ್ಣನ್ನು ನೋಡಿಲ್ಲ, ಕೈಯಲ್ಲಿ ಬಗ್ದು ಹಾಗೆ ನೋಡಿದರೆ ಮಾತ್ರ ಅವರಿಗೆ ಗೊಬ್ಬರ ಆಗಿದೆ ಅಂತ ಗೊತ್ತಾಗೋದು. ಹಾಗಾಗಿ ಸ್ನೇಹಿತರೆ, ನಿಮ್ಮ ತೋಟದಲ್ಲಿ ಇದ್ದರೆ ನೀವು ಯಾವುದೇ ರೀತಿಗೂ ಅದನ್ನು ಕಳೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಹೋಗಬೇಡಿ. ಬೇಕಾದರೆ ನಿಯಂತ್ರಣ ಮಾಡಿ. ವರ್ಷಕ್ಕೆ 1-2 ಸಲ ನೆಲದಿಂದ 2-3 ಇಂಚು ಬಿಟ್ಟು ಕಟ್ಟಿಂಗ್ ಮಾಡಿ. ಬ್ರಷ್ ಕಟ್ಟರ್ನಿಂದ ಬ್ಲೇಡು ಹಾಕಿ ಕಟ್ಟಿಂಗ್ ಮಾಡಿ, ನೆಲದಿಂದ 2-3 ಇಂಚು ಬಿಟ್ಟು. ಹಾಗಾದಾಗ ಏನಾಗ್ತದೆ, ನಮ್ಮ ಜಮೀನಲ್ಲಿರುವ ಜೀವಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ನಾವು ಅಡಿಕೆ ಹೆಕ್ಕಬೇಕಾಗ್ತದೆ. ಸಂಪೂರ್ಣವಾಗಿ ಕಳೆಯನ್ನು ವಿಪರೀತ ಬೆಳೆಸಿಕೊಂಡು ಬಿಟ್ಟರೆ ಅಡಿಕೆಯನ್ನು ಸಂಪೂರ್ಣವಾಗಿ ಹೆಕ್ಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿನ ನಿರ್ವಹಣೆ ಮಾಡಲೇಬೇಕಾಗ್ತದೆ. ಒಟ್ಟಾರೆಯಾಗಿ ಹೇಳೋದೇನಂತ ಹೇಳಿದರೆ ಸ್ನೇಹಿತರೆ, ನಮ್ಮ ತೋಟದಲ್ಲಿ ಯಾವುದೇ ರೀತಿಯ ಕಳೆ ಬರಲಿ, ಅದರಿಂದ ನಮ್ಮ ಜಮೀನಿಗೆ ಉತ್ತಮ ಫಲಿತಾಂಶವೇ ಹೊರತು ಯಾವುದೇ ಸಮಸ್ಯೆ ಇಲ್ಲ. ಅದು ಅದೇ ಕಳೆ ಆಗಬೇಕು ಇದೇ ಕಳೆ ಆಗಬೇಕಂತ ಏನಿಲ್ಲ. ನೈಸರ್ಗಿಕವಾಗಿ ಬಂದಿರುವಂತಹ ಯಾವುದೇ ಕಳೆಗಳ ಎಲೆಗಳು ಕೂಡ ನಮ್ಮ ಜಮೀನಲ್ಲಿರುವಂತಹ ಜೀವಿಗಳಿಗೆ ಅತ್ಯುತ್ತಮ ಆಹಾರವನ್ನೇ ಒದಗಿಸಿಕೊಡ್ತದೆ. ಒಟ್ಟಾರೆಯಾಗಿ ನಮ್ಮ ಜಮೀನಲ್ಲಿ ಯಾವುದೇ ರೀತಿಯ ಕಳೆಗಳು ಇಲ್ಲದಿದ್ದರೂ ನಾವು ಒಳ್ಳೆಯ ಹಣ್ಣಿನ ಗಿಡಗಳನ್ನೆಲ್ಲ ನಾಟಿ ಮಾಡಿ
ನೋಡಿ ಈ ರೀತಿಯಾಗಿ ನಾಟಿ ಮಾಡಿ ಅದರ ಎಲೆಗಳು ಬೀಳುವ ಹಾಗೆ ನೋಡಿಕೊಳ್ಬೇಕು ಅಷ್ಟೇ. ಒಟ್ಟಾರೆಯಾಗಿ ನಮ್ಮ ಜಮೀನಲ್ಲಿರುವಂತಹ ಜೀವಿಗಳಿಗೆ ಪ್ರತಿನಿತ್ಯ ಆಹಾರ ಸಿಗ್ತಾ ಇರಬೇಕು ಅಷ್ಟೇ ಸ್ನೇಹಿತರೆ. ಹಾಗಾಗಿ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋನಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.